ಹೇಳಿದ ಟೀಕೆ ಅದು. ನೀವು ಹೇಳಿದ್ದೆ ಸತ್ಯ ಅಲ್ಲ, ನೀವು ಹೇಳಿದ್ದೆ ಸತ್ಯ ಅಲ್ಲ. ಎಲ್ಲೂ ತಂದ್ರಾಗಿಲ್ಲ ಗ್ಯಾರಂಟಿಗೆ. ಓಕೆ ಶಿವಶಂಕರ್ ಸರ್, ಹೇಳಿ 20 ಸೆಕೆಂಡ್ ಹೇಳಿ. ನಾವು ಕೇಳ್ತಿರ್ತಕ್ಕಂಥದ್ದು ಅವ್ರು ಮಾತಾಡ್ಲಿ, ಒಂದ್ ನಿಮಿಷ ವೇಟ್ ಮಾಡಿ. ಅದು 3 ಕ್ವಶನ್ ಇದೆ ನೋಡಿ. ಇವತ್ತು ರಾಜ್ಯದ ಒಂದು ಆರ್ಥಿಕ ನೀತಿ, ಒಂದು ಇವತ್ತು GSDP ಮೊನ್ನೆ ತಾನೆ ಒಂದು ತಿಂಗಳಿಂದ ಬಂತು, ಲಾಂಚ್ ಆಯ್ತು. 4ನೇ ಸ್ಥಾನ ಕುಸಿತು. ಇದುವರೆಗೂ ಸಹ ಕರ್ನಾಟಕ 3ನೇ ಸ್ಥಾನದಲ್ಲಿತ್ತು. ಒಂದು. ಎರಡನೇದು ರೆವಿನ್ಯೂ ಡಿಫಿಸಿಟ್ ಯಾವತ್ತೂ ಹಾಳಾಗಿರ್ಲಿಲ್ಲ ರಾಜ್ಯ ಸರ್ಕಾರದ್ದು. ಫಸ್ಟ್ ಟೈಮ್ ರೆವಿನ್ಯೂ ಡಿಫಿಸಿಟ್ ಹಾಳಾಗಿದೆ. ರಾಜಸ್ವ ಕೊರತೆ. ಫಿಸಿಕಲ್ ಡಿಫಿಸಿಟ್ ಅಂದ್ರೆ ಆದಾಯ ಮತ್ತೆ ವೆಚ್ಚ. ಫಿಸಿಕಲ್ ಡಿಫಿಸಿಟ್ ಕೊರತೆ ಆಗಿದೆ. ಸುಮಾರು ಫಿಸಿಕಲ್ ಡಿಫಿಸಿಟ್ 90,428 ಕೋಟಿ ಫಿಸಿಕಲ್ ಡಿಫಿಸಿಟ್ ಇದೆ. 24-25ರಲ್ಲಿ 82,000 ಕೋಟಿ ಇದೆ. 23-24ರಲ್ಲಿ 68,000 ಕೋಟಿ ಇದೆ. ಇದೇ ಬೊಮ್ಮಾಯಿ ಅವರು ಕೆಳಗಡೆ ಹಿಡಿಬೇಕಾದ್ರೆ ಸರ್ಪ್ಲಸ್ ಬಜೆಟ್ 35,000 ಕೋಟಿ ಡಿಫಿಸಿಟ್ ಅಲ್ಲ, ಸರ್ಪ್ಲಸ್ ಬಜೆಟ್ ಅನ್ನ ಮಂಜೂರು ಮಾಡಿದ್ರು. ನೀವ್ಯಾಕೆ ಡಿಫಿಸಿಟ್ ಇಟ್ಟಿದ್ದೀರಿ ಅದನ್ನ ಕೇಳ್ತಾ ಇದೀವಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಮೇಡಮ್, ಅನ್ನಭಾಗ್ಯದ ಒಂದು ಹೇಳ್ಬಿಡ್ತೀನಿ ಮೇಡಮ್. ಅನ್ನಭಾಗ್ಯದ ಇವ್ರು ಹೇಳ್ತಾ ಇದ್ದಾರೆ, ಇವರು ಅನ್ನಭಾಗ್ಯ ಯೋಜನೆ ಜಾರಿ ತಗೊಂಡ್ಬಂದಾಗ ನಾವು ಕೇಳಿದ 10 kg ಅಕ್ಕಿ ಕೊಡಿ ಅಂತ ಹೇಳಿ. ಇವ್ರು ಹೇಳಿದ್ರು ಇಲ್ಲ 5 kg ಕೊಡ್ತೀವಿ, 5 kg ಅಕೌಂಟ್ಗೆ ಹಾಕ್ಬಿಡ್ತೀವಿ ದುಡ್ಡು ಅಂತ ಅಂದ್ರು. ಇವ್ರು ಅಕೌಂಟ್ಗೆ ಹಾಕಿರೋದು 2025 ಜನವರಿಯಿಂದಲೇ ನಿಲ್ಲಿಸ್ಬಿಟ್ರು. ಇಲ್ಲ, ನಾನು ಸಾರಿ ದಿಲೀಪ್, ನಾನು ಇಂಟರಪ್ಟ್ ಮಾಡ್ತೀನಿ. ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ಬಿಜೆಪಿಗೆ ಯಾವ ನೈತಿಕತೆನೂ ಇಲ್ಲ ಮಾತಾಡೋದಕ್ಕೆ. ಸಾರಿ, ನಾನು ಎಲ್ಲದರಲ್ಲೂ ನೀವು ಮಾತಾಡಿ ಸರಿ ಅಂತ ನಾನು ಒಪ್ಕೊಳಕ್ ಆಗಲ್ಲ. ಅದನ್ನ ಹೇಳಿ. ಇಂದಿರಾ ಕಿಟ್ ಕೊಡ್ತೀನಿ ಅಂತ ಕೊಟ್ಟಿಲ್ಲ, ಅದನ್ನ ಹೇಳಿ ನಾನು ಒಪ್ಕೊಳ್ತೀನಿ. ಮೇಡಮ್, ಶಕ್ತಿ ಯೋಜನೆ ಒಂದೇ ಒಂದು ಹೇಳ್ಬಿಡ್ತೀನಿ. ಶಕ್ತಿ ಯೋಜನೆ ನೋಡಿ ಮೇಡಮ್, ಇವತ್ತು ಸಾರಿಗೆ ಇಲಾಖೆ ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂದ್ರೆ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಐ ಡು ಅಗ್ರಿ ವಿತ್ ದಟ್. 4 ನಿಗಮಗಳಲ್ಲಿ ದುಡ್ಡಿಲ್ಲ. 4,220 ಕೋಟಿ ಬಾಕಿ ಕೊಡಬೇಕು ಅವರಿಗೆ. ವೇತನ 1,271 ಕೋಟಿ 26 ತಿಂಗಳು ಕೊಡಬೇಕು ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡಬೇಕಾಗಿರೋದು ಒಂದು ನಿಮಿಷ, ಆದ್ರೆ ಯುವ ನಿಧಿ ಮೇಡಮ್, 7 ಕೋಟಿ ಜನಸಂಖ್ಯೆ ಇದೆ ರಾಜ್ಯದಲ್ಲಿ ಮೇಡಮ್. ಯುವಕರು 1 ಕೋಟಿ ಬರ್ಬೋದು. 1 ಕೋಟಿನಲ್ಲಿ ಇವರು 1,75,000 ಜನ ಯುವಕರುಗಳಿಗೆ ಯುವ ನಿಧಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು, ಅರೆ ನಾವು ಎಲ್ಲ ಯುವಕರುಗಳು ಯುವ ನಿಧಿ ಕೊಟ್ಬಿಟ್ಟಿದೀವಿ, ನಾವು ನಿರುದ್ಯೋಗವನ್ನ ಸಮಸ್ಯೆ ಬಗೆಹರಿಸ್ಬಿಟ್ಟಿದೀವಿ ಅಂತ ಬುಡೆ ಬಿಡ್ತಾರಲ್ಲ. ಈ ಬುಡೆ ಕೇಳಲಿಕ್ಕೆ ಕರ್ನಾಟಕ ಜನ ಕಿವಿ ಹೋಗ್ಬಿಡ್ಕೊಂಡಿದಾರ. ಬಿಡಿ, ಸುಳ್ಳು ಹೇಳೋದನ್ನ ಬಿಡಿ, ಜನ ಯಾರು ದಡ್ರಿಲ್ಲ. ಶಿವಶಂಕರ್ ಸರ್, ರಾಜಕೀಯ ಪಕ್ಷಗಳವರು ಅವರವರ ಪಕ್ಷಗಳನ್ನ ಸಮರ್ಥಿಸ್ಕೊಂಡ್ರು ಜನಕ್ಕೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು ವಾಸ್ತವ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಅಂಡ್ ಸರ್ಕಾರ ನಡೆಸ್ತಾ ಇರೋರ್ಗೂ ಗೊತ್ತು ವಾಸ್ತವ ಪರಿಸ್ಥಿತಿ ಏನು ಅಂತ. ಸೊ ಯಾರು ಏನೇ ಇಲ್ಲಿ ಅವ್ರವ್ರ ಪಕ್ಷನ ಸಮರ್ಥಿಸ್ಕೊಂಡ್ರೆ ನನಗೇನು ಬೇಜಾರು ಇಲ್ಲ, ನನಗದಕ್ಕೆ ತಕರಾರು ಇಲ್ಲ ಸರ್. ಆದರೆ ಒಂದು ಸರ್, ಬಹುಶಃ ಬಾಲಕೃಷ್ಣ ಯಾದವ್ ಅವರು ಅವಾಗ್ಲಿಂದ ಅದನ್ನೇ ಹೇಳ್ತಿದ್ದಾರೆ, ವಿರೋಧ ಮಾಡ್ತಿದ್ದಾರೆ. ಬಿಜೆಪಿ ಕೂಡ ಕೇಂದ್ರ ಸರ್ಕಾರ ಕೂಡ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಆರಂಭದಲ್ಲಿ ವಿರೋಧಿಸಿದಂತ ಬಿಜೆಪಿನೂ ಸಾಕಷ್ಟು ಯೋಜನೆಗಳನ್ನ ಕೊಡ್ತಾ ಬಂದಿದೆ ಸರ್. ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಗ್ಯಾರಂಟಿ ಕೊಡಬೇಡಿ ಅಂತ ನಾವು ಯಾರು ಹೇಳ್ತಾ ಇಲ್ಲ, ಆದ್ರೆ ಅದನ್ನ ಯಾರಿಗೆ ಕೊಡಬೇಕು ಅದನ್ನ ನಿರ್ಧಾರ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದೀವಿ. ರಾಜ್ಯ ಸರ್ಕಾರ ಆರ್ಥಿಕ ಹೊರೆ ಅನುಭವಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು. ರಾಜ್ಯ ಸರ್ಕಾರ ಆರ್ಥಿಕ ಹೊರೆ ಅನುಭವಿಸ್ತಾ ಇದೆಯೋ ಇಲ್ವೋ ಅಂತ ಅವರು ಅಲ್ಲಿ ರಾಜ್ಯ ಸರ್ಕಾರನ ನಡೆಸ್ತಾ ಇರೋರು ಯಾರ ಹತ್ರ ಆದ್ರೂ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ಅದು ಒಳ್ಳೇದು ಅಂತ ಅನ್ಸುತ್ತೆ, ನನಗಂತ ಅನಿಸ್ತಾ ಇದೆ ಶಿವಕುಮಾರ್ ಸರ್. ಎಸ್ ಸರ್, ಇಷ್ಟೆಲ್ಲ ಲೂಪ್ ಹೋಲ್ಸ್ಗಳನ್ನ ಅಂಡ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಏನೆಲ್ಲ ಎಡವಟ್ಟುಗಳು ಮಾಡ್ಕೊಂಡಿದೆ ಅನ್ನೋದು ಅವ್ರಿಗೂ ಗೊತ್ತು, ನಮಗೂ ಗೊತ್ತು ಸರ್. ಎಸ್ ಶಿವಕುಮಾರ್ ಸರ್, ಏನ್ ಹೇಳ್ತೀರಿ? ಶಿವಶಂಕರ್ ಸರ್, ಈಗ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾದಂತಹ ಯಾದವ್ ಅವರು ಈ ಬಿಜೆಪಿ ವಕ್ತಾರರಾದಂತಹ ದಿಲೀಪ್ ಅವ್ರ ಬಗ್ಗೆ ಒಂದು ಮಾತು, ಅವ್ರದ್ದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅವರು ಒಂದು ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇಲ್ಲ ಬಿಜೆಪಿ ಅವರು. ಏನಂತಂದ್ರೆ ಈ ಸಾಲದ ಬಗ್ಗೆ ಹೇಳುವಾಗ ಹೌದು, ಅವ್ರು ಹೇಳಿದ್ರು 1,10,000 ಕೋಟಿ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಸಾಲ ಮಾಡಿದೆ ಅಂತ. ಅದು ಸುಳ್ಳಲ್ಲ, ಸ್ವಲ್ಪ ತಪ್ಪಿದೆ. ಏನಂತಂದ್ರೆ ದಿಲೀಪ್ ಅವರು ಆಕ್ಚುಲಿ ಕಮ್ಮಿ ಹೇಳ್ತಾ ಇದ್ದಾರೆ, ಜಾಸ್ತಿ ಸಾಲ ಆಗಿದೆ. ಸರ್ಕಾರ ಈ ವರ್ಷ ಸಾಲ ಮಾಡಿದೆ ಅಂದ್ರೆ 1,16,000 ಕೋಟಿ ಸರ್. ಅವ್ರು 24-25 ಹೇಳಿದ್ದು ಸರ್. ಇಲ್ಲ 25-26ಕ್ಕೆ 1,10,000 ಕೋಟಿ ಅಲ್ಲ, 25ಕ್ಕೆ 95,000 ಕೋಟಿ ಮಾಡಿದ್ದು. ಈ 24-25ಕ್ಕೆ 25-26ಕ್ಕೆ ಅಂದ್ರೆ ಪ್ರಸ್ತುತ ಈ ವರ್ಷ ಸಾಲ ಮಾಡಿರೋದಷ್ಟು ಅಂದ್ರೆ 1,16,000 ಕೋಟಿ. ಇದರ ಪರಿಣಾಮ ನಮ್ಮ ರಾಜ್ಯದ ಒಟ್ಟಾರೆ ಅಂದ್ರೆ ಲಯಬಿಲಿಟಿ ಅಂತ ಹೇಳ್ತಾರಲ್ಲ, ನಮ್ಮ ಮೇಲಿರುವ ಸಾಲದ ಹೊರೆ 7.5 ಲಕ್ಷ ಕೋಟಿಗೆ ಹೋಗಿದೆ. ಹೌದು, ಅದರ ಪರಿಣಾಮ 45,000 ಕೋಟಿ ಇಂಟ್ರೆಸ್ಟ್ ಕಟ್ಟಬೇಕಾಗಿರೋದು ನಾವು 50,000 ಕೋಟಿ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಬಡ್ಡಿ ಕಟ್ಟುವಂತ ಪರಿಸ್ಥಿತಿ ಬಂದಿದೆ. ಸೊ ಇದು ಪರಿಸ್ಥಿತಿ. ಹಾಗಂತ ಬಿಜೆಪಿ ಸರಿನಾ ಅಂತಂದ್ರೆ ಅದು ಇಲ್ಲ. ಬಿಜೆಪಿ ಬಗ್ಗೆ ಹೇಳೋಣ. ಈಗ ಏನಂತಂದ್ರೆ
2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಅವಾಗ ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ UPA ಸರ್ಕಾರ ಹೋಗುವಾಗ ಟೋಟಲ್ ನಮ್ಮ ದೇಶದ ಮೇಲೆ ಇದ್ದಂತ ಸಾಲದ ಹೊರೆ 55,000 ಕೋಟಿ ಇತ್ತು, 55 ಲಕ್ಷ ಕೋಟಿ. ಈಗ 210 ಲಕ್ಷ ಕೋಟಿ ಹೋಗ್ಬಿಟ್ಟಿದೆ. ಅಂದ್ರೆ ಕಳೆದ ವರ್ಷ 196 ಲಕ್ಷ ಕೋಟಿ ಇದ್ದಿತ್ತು, ಈಗ 210 ಲಕ್ಷ ಕೋಟಿ. ಅಂದ್ರೆ ಈಗ ಒಟ್ಟು ನಮ್ಮ ಸಾಲ ಈ ಸಾರಿ ಕೇಂದ್ರ ಸರ್ಕಾರ ಸಾಲ ಮಾಡಿದ್ದೆಷ್ಟು ಗೊತ್ತಾ? 16.5 ಲಕ್ಷ ಕೋಟಿ. ಅದರಲ್ಲಿ ಇಂಟ್ರೆಸ್ಟ್ಗೆ ಅಂದ್ರೆ ಹಿಂದೆ ಇವಾಗ ಇರುವಂತಹ ಸಾಲಕ್ಕೆ ಬಡ್ಡಿಗೋಸ್ಕರ ಕಟ್ಟುವಂತಹ ಬಡ್ಡಿಗೋಸ್ಕರ ಹೋಗಿರುವಂತದ್ದು ಇಂಟ್ರೆಸ್ಟ್ ಪೇಮೆಂಟ್ ಹೋಗಿದ್ದೆಷ್ಟು ಗೊತ್ತಾ? 16 ಲಕ್ಷ ಕೋಟಿ. ಅಂದ್ರೆ ಸಾಲ ಮಾಡೋದು ಬಡ್ಡಿ ಕಟ್ಟೋದು, ಸಾಲ ಮಾಡೋದು ಬಡ್ಡಿ ಕಟ್ಟೋದು, ಅದರಿಂದ ಪ್ರಿನ್ಸಿಪಲ್ ಜಾಸ್ತಿ ಆಗ್ತಾ ಇದೆ. ಸಾರಿ, ನಾನೊಂದು ಇಂಟರಪ್ಟ್ ಮಾಡ್ಬಿಡ್ತೀನಿ ಶಿವಶಂಕರ್ ಸರ್. ಬಾಲಕೃಷ್ಣ ಯಾದವ್ ಅವ್ರು ಅವಾಗ್ಲೇ ಮಾತಾಡ್ತಾ ಹೇಳ್ತಿದ್ರು, ಇವರೆಲ್ಲ ಟೀಕೆ ಮಾಡ್ತಾರೆ, ಜೇಬಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟು ಮಾತ್ರ ಖರ್ಚು ಮಾಡ್ಬೇಕು ಅಂತ, ಅದು ಇವ್ರಿಗೆ ಅನವಶ್ಯಕ ವಿಚಾರ, ಬಜೆಟ್ ಮಾಡೋದು ನಾವು ಅಂತ. ರಾಜ್ಯದ ಜನರು ದುಡ್ದು ತೆರಿಗೆ ಕಟ್ಟಿಲ್ಲ ಅಂತಂದ್ರೆ ಯಾವ ಸರ್ಕಾರಗಳು ಬಜೆಟ್ ಮಾಡೋಕ್ಕಾಗಲ್ಲ. ಯಾವ ರಾಜಕಾರಣಿ ಏನು ಮನೆಯಿಂದ ತಗೊಂಡು ಬಂದು ಯಾರು ಬಜೆಟ್ ಮಾಡಲ್ಲ ಸರ್. ಆ ಮಾತು ವಾಪಸ್ ತಗೋಬೇಕು. ಯಾಕೆಂದ್ರೆ ಬಜೆಟ್ ಮಾಡೋದು ನಾವು ಅಂದ್ರೆ ನಿಮಗೆ ಬಜೆಟ್ ಮಾಡೋ ಅಧಿಕಾರ ಕೊಟ್ಟಿರೋದು ನಾವು. ಬಾಲಕೃಷ್ಣ ಯಾದವ್ ಅವರೇ ಒಂದ್ ನಿಮಿಷ. ಅಲ್ಲ, ಅದೇ ಕಾರಣಕ್ಕೋಸ್ಕರ ಇನ್ನೊಂದು ಮಾತು ಹೇಳ್ಬೇಕು ಅವ್ರಿಗೆ, ಇದನ್ನ ಫ್ರೀ ಬೀಸ್ ಅನ್ನೋದಾಗ್ಲಿ ಬಿಟ್ಟಿ ಭಾಗ್ಯ ಅನ್ನೋದಾಗ್ಲಿ ಸರಿಯಲ್ಲ. ಯಾಕೆಂತಂದ್ರೆ ನೀವ್ ಹೇಳ್ದಾಗೆ ಸರ್ಕಾರ ನಡೆಸುವಂತವ್ರು ತಮ್ಮ ಮನೆಯಿಂದನೋ ಜೇಬಿಂದನೋ ತಂದುಕೊಟ್ಟಂತ ಹಣ ಅಲ್ಲ ಇದು. ಸರ್ಕಾರ ಅಂದ್ರೆ ಜನ ಕಟ್ಟಿದಂತ ತೆರಿಗೆಯಿಂದ ಅದನ್ನು ವಾಪಸ್ ಅವ್ರಿಗೆ ಕೊಡ್ತಾ ಇರೋದು. ಇವ್ರಿಗೆ ನಿಜವಾಗ್ಲೂ ಬಡವರಿಗೆ ಸಹಾಯ ಮಾಡಬೇಕು ಅನ್ನುವಂತ ಒಂದು ಇರಾದೆ ಇದ್ರೆ, ಈಗ ವಿದ್ಯುತ್ ತೆರಿಗೆ ಅಂತ ಒಂದಿದೆ. ಈಗ ಗೃಹ ಜ್ಯೋತಿ ಹೆಸರಿನಲ್ಲಿ ನಾವು ವಿದ್ಯುತ್ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ವಿದ್ಯುತ್ ತೆರಿಗೆ ಅಂದ್ರೆ ನೀವೆಲ್ಲಾ ಬಳಕೆದಾರರಿಗೆ 9% ತೆರಿಗೆ ಹಾಕ್ತಾರೆ. ಆ ತೆರಿಗೆಯನ್ನ ಕಡಿಮೆ ಮಾಡಬಹುದಾಗಿತ್ತಲ್ಲ. ಅವಾಗ್ಲಿಂದ ಕೇಳ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಗ್ರಾಹಕರು, ಅಂದ್ರೆ ಕೈಗಾರಿಕಾ ಗ್ರಾಹಕರು ಏನ್ ಕೇಳ್ತಾ ಇದ್ದಾರೆ, 9% ಅನ್ನ 3% ಗಿಳಿಸಿ. ಅಂದ್ರೆ ಗೃಹ ಇವರು ಬಳಕೆದಾರರು ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ಅದನ್ನ 0 ಮಾಡಿದ್ರೆ 9% ಅನ್ನ 0 ಗಿಳಿಸಿದ್ರೆ ಅವರ ಹಣ ಅವ್ರ ಹತ್ರ ಹೇಳಿ ಉಳಿತಾ ಇತ್ತಲ್ಲ. ಇವಾಗ ನೀವು ಅವ್ರ ಹತ್ರ ತೆರಿಗೆನ ತಗೊಂಡು ಅವರಿಗೆ ನಾವು ದಾನ ಮಾಡ್ತೀವಿ ಅಂತ ಸರ್. ಅಟ್ ದ ಸೇಮ್ ಟೈಮ್ ಟ್ಯಾಕ್ಸ್ ಪೇಯರ್ಸ್, IT ಪೇಯರ್ಸ್ಗೂ ವಿದ್ಯುತ್ ಉಚಿತ ಎಷ್ಟೋ ಜನ ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಸರ್, ವಿಚ್ ಇಸ್ ನಾಟ್ ಎಟ್ ಆಲ್ ನೆಸೆಸರಿ. ಹೌದು, ಅಲ್ಲಿ ಅಟ್ಲೀಸ್ಟ್ ನೀವು ಅನ್ನಭಾಗ್ಯ ಮತ್ತೆ ಗೃಹ ಲಕ್ಷ್ಮಿಗೆ BPL ಕಾರ್ಡ್ ಅಂತ ಆದ್ರೂ ಇಟ್ಕೊಂಡಿದ್ದೀರಾ. ಗೃಹ ಜ್ಯೋತಿಗೆ BPL ಕಾರ್ಡ್ ಇಲ್ಲ, ಶಕ್ತಿಗೆ ಅಂದ್ರೆ ಎಲ್ರು ಕೂಡ ಆಧಾರ್ ತೋರಿಸಿದವರೆಲ್ಲ ಫ್ರೀ ಆಗಿ ಬಸ್ ಸೇವೆಯನ್ನ ಬಳಸಬಹುದು. ಹೀಗಿರುವಾಗ ಅಂದ್ರೆ ಸರ್ಕಾರ ಮಾಡೋದಾದ್ರೆ ಬಡವರನ್ನ ಗುರುತಿಸಿ ಅವ್ರಿಗೆ ಮಾತ್ರ ಬೆನಿಫಿಟ್ ಅನ್ನ ಕೊಡುವಂಗ ಆಗ್ಬೇಕು. ಒಂದ್ ನಿಮಿಷ ನೀವು ತಾವ್ ಹೇಳಿದ್ರಿ ಏನಂತ, ಒಂದು ಏನು BPL ಅಂತ ನೀವು ಫಿಕ್ಸ್ ಮಾಡಿ ಬೆನಿಫಿಟ್ ಇಂಥರಿಗೆ ಆಗ್ಬೇಕು ಅಂತ ತಾವ್ ಹೇಳ್ತಾ ಇದ್ದೀರಾ. ಒಂದು ನಿಮಿಷ, ನಾವು ಭಾಳ ಮೊದಲಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಸೊ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ನಾವು ಅವತ್ತು ಕೊಟ್ಟ ಅಂಥದ್ದನ್ನ ಅದು ಕ್ಲಾಸಿಫಿಕೇಶನ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ ಈ ಸ್ಕೀಮ್ಗಳ. ಅಂದ್ರೆ ಈ ಸ್ಕೀಮ್ಗಳು ಎಲ್ಲರಿಗೂ ತಲುಪಲಿ ಅನ್ನೋದಕ್ಕೆ ಕೊಟ್ಟಿದ್ದೀವಿ ಅನ್ನೋದು ಹೇಳಿದ್ವಿ. ಅದರ ಚರ್ಚೆ ಈಗ ಅನಗತ್ಯ. ಈಗ ಇರ್ತಕ್ಕಂಥ ತಾವು ಕೇಳಿದ ಒಂದು ಪ್ರಶ್ನೆಗೆ ನಾನು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ, ಸಾಲದ ಬಗ್ಗೆ ಕೇಳಿದ್ರಿ. ನೋಡಿ, ಈ ಸಾಲದ ಬಗ್ಗೆ ವಿಷಯ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ 2023ರಲ್ಲಿ ನಾವು ಬಂದಾಗ ಇವತ್ತು ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇವತ್ತು ಏನು ಈ ಸ್ಕೀಮ್ಗಳಿಂದ ಸಾಲ ಮಾಡ್ತಿದಾರೆ ಅಂತ. ಖಂಡಿತವಾಗೂ ಈ ಸ್ಕೀಮ್ಗಳಿಂದ ಅಲ್ಲ. ಒಂದ್ ನಿಮಿಷ, ಅದನ್ನೇ ಹೇಳ್ತೇನೆ, ನೀವು ಹೇಳೋವರೆಗೆ ನೀವು ಸುಮ್ಮನೆ ನೋಡಿ ಸರ್. 2023ವರೆಗೆ ಏನು ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು, ಅವಾಗ ಇವ್ರು ಏನ್ ಮಾಡಿದ್ರು ಬಿಜೆಪಿ ಅವರು ಅಂತ ಹೇಳಿದ್ರೆ, ಕಾಂಟ್ರಾಕ್ಟರ್ಗೆ ಸುಮಾರು 30,000 ಬಿಲ್ ಇವರು ದುಡ್ಡು ಕೊಟ್ಟಿದ್ದೀವಿ, ಸ್ಯಾಂಕ್ಷನ್ ಮಾಡಿದ್ದೀವಿ. 44,000 ಕೋಟಿ ಸಾಲ ಇತ್ತು. 23-24ರಲ್ಲಿ 90,000 ಕೋಟಿ ಸಾಲ ಮಾಡಿದ್ರು. ಗ್ಯಾರಂಟಿ ಮಾಡಿಲ್ಲ ಅಂದ್ರೆ ಏನು ಮಾಡಿದ್ರು? ಇಬ್ರು ನಿಲ್ಸಿ ಒಂದ್ ನಿಮಿಷ, ನಂದೊಂದು ಮಾತು ಕೇಳಿ ಬಾಲಕೃಷ್ಣ ಅವರೇ. ಯಾವ ಸರ್ಕಾರಗಳು ತಮ್ಮ 5 ವರ್ಷದ ಅವಧಿಯನ್ನ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಶಿವಶಂಕರ್ ಸರ್, ಯು ಕೈಂಡ್ಲಿ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್.
ನನಗೆ ಗೊತ್ತಿರೋ ಹಾಗೆ ಯಾವ ಸರ್ಕಾರಗಳು ತಮ್ಮ 5 ವರ್ಷದ ಅವಧಿ ಮುಗಿಯುವಷ್ಟರಲ್ಲಿ ಅಥವಾ ಮುಗಿದು ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗೋ ಟೈಮಲ್ಲಿ ಯಾವ ಸರ್ಕಾರಗಳು ರಾಜ್ಯದ ಮೇಲೆ ಮಾಡಿರೋ ಸಾಲವನ್ನ ತೀರಿಸ್ಬಿಟ್ಟು ನಾವು ಸಾಲ ಫುಲ್ ಕ್ಲಿಯರ್ ಮಾಡಿದೀವಪ್ಪ, ನೆಕ್ಸ್ಟ್ ಯಾರು ಆಡಳಿತಕ್ಕೆ ಬರ್ತಿರೋ ತಗೊಳ್ಳಿ ನೀವು ಕೀನಾ ಅಂತ ಯಾವ ಸರ್ಕಾರಗಳು ಹ್ಯಾಂಡ್ ಓವರ್ ಮಾಡಿ ಹೋಗೋದಿಲ್ಲ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಸಾಲ ಮಾಡಿದ್ರೆ ನೆಕ್ಸ್ಟ್ ಇನ್ ಟರ್ಮಲ್ ಏನಾದ್ರೂ ನೆಕ್ಸ್ಟ್ 5 ಇಯರ್ಸ್ ಬಿಜೆಪಿ ಸರ್ಕಾರ ಬಂತು ಅಂತಂದ್ರೆ ನೀವು ಮಾಡಿರೋ ಸಾಲನ ಅವರೇ ತೀರಿಸ್ಬೇಕು, ಅದು ಏನು ಮಾಡಕ್ಕಾಗಲ್ಲ. ಬಿಜೆಪಿ ಸಾಲ ಮಾಡ್ತು, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆ ಸಾಲದ ಹೊರೆ ನೆಕ್ಸ್ಟ್ ನಿಮ್ ಸರ್ಕಾರ ಬಂತು ನಿಮ್ಮ ಮೇಲೆ ಬಂದಿದ್ ಹಂಗಂತ ಅದು ನಿಮ್ ಕರ್ಮ. ಅದಕ್ಕೆ ಜನ ಯಾಕೆ ಸರ್ ಸಫರ್ ಮಾಡ್ಬೇಕು? ತೆರಿಗೆ ಕಟ್ಟೋರು ಯಾಕೆ ಸರ್ ಎಲ್ರಿಗೂ ಫ್ರೀ ಆಗಿ ಕೊಡಿ ಅಂತ ಯಾಕೆ ಸರ್ ತೆರಿಗೆ ಕಟ್ಟಬೇಕು? ಒಂದೇ ನಿಮಿಷ ಕರೆಕ್ಟಾ ಇಲ್ವಾ ಹೇಳಿ ಶಿವಶಂಕರ್ ಸರ್. ಅದೇ ಅಷ್ಟೇ ಅಲ್ಲ, ನೀವ್ ಹೇಳ್ತಾ ಇರೋದು ಒಂದ್ಸರಿ ಇದೆ. ಎರಡನೇದು ಇಲ್ಲಿ ಏನಂತಂದ್ರೆ ನೋಡಿ, ಈಗ ಒಂದು ಗ್ಯಾರಂಟಿ ಸ್ಕೀಮ್ಗಳ ಉದ್ದೇಶ ಏನಂತಂದ್ರೆ ಜನಗಳ ಹತ್ರ ಒಂದಷ್ಟು ಹಣ ಉಳಿಯುವ ಹಾಗೆ ಮಾಡ್ಬೇಕು, ಬಡವರಿಗೆ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗ್ಬೇಕು, ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸ್ಕೀಮ್ ಅಂತ. ಹಂಗಿರುವಾಗ ಜನಗಳಿಗೆ ಒಂದು ಆದಾಯ ಹೆಚ್ಚಾಗುವಾಗ ಮಾಡೋದಾದ್ರೆ ಇದೇ ಸರ್ಕಾರ ತೆರಿಗೆಗಳನ್ನ ಯಾಕೆ ಜಾಸ್ತಿ ಮಾಡ್ತು? ಉದಾಹರಣೆಗೆ ವಿದ್ಯುತ್ ತೆರಿಗೆಯನ್ನ ಸರ್, ವಿದ್ಯುತ್ ಅಷ್ಟೇ ಅಲ್ಲ ಸರ್, ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಹೇಳಿ ಸರ್ ನೀವು. ಅಲ್ಲ ಅದನ್ನೇ ಹೇಳ್ತಾರೆ, ಹಾಲ್ ಆಯ್ತು, ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಆಯ್ತು, ಯಾವ್ದೊಂದು ಬಿಟ್ಟಿದ್ದಾರೆ ಸರ್? ಯಾವ್ದು ಬಿಟ್ಟಿಲ್ಲ. ಈಗ ಮದ್ಯದ ಮೇಲೆ 3 ಸತಿ ತೆರಿಗೆ ಅಂದ್ರೆ ಶುಲ್ಕ ಅಂದ್ರೆ ಇದು ಡ್ಯೂಟಿಯನ್ನ ಜಾಸ್ತಿ ಮಾಡಿದ್ರು, ಅಂದ್ರೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ. ಈಗ ಮದ್ಯಪಾನ ಮಾಡಬಾರ್ದು ಸರಿ, ಆದ್ರೆ ಬಡವರು ಶ್ರೀಮಂತರು ಎಲ್ಲರೂ ಮದ್ಯಪಾನ ಮಾಡ್ತಾರೆ. ಪಾಪ ಬಡವರು ಅವ್ರು ಏನೋ ಕೂಲಿ ನಾಲಿ ಮಾಡಿ ರಾತ್ರಿ ಹೊತ್ತಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮದ್ಯ ಕುಡಿತೀವಿ ಅಂದ್ರೆ ನೀವು 3 ಸಾರಿ ಜಾಸ್ತಿ ಮಾಡಿ. ಅದನ್ನು ಮಾಡ್ಬೋದಿತ್ತಲ್ಲ ಸರ್, BPL ಕಾರ್ಡ್ ತೋರ್ಸೋರ್ಗೆ ಮದ್ಯ ಫ್ರೀ, ಮಿಕ್ದವ್ರಿಗೆ ಟ್ಯಾಕ್ಸ್ ಅಂತ ಅದನ್ನು ಮಾಡ್ಬೋದಾಗಿತ್ತಲ್ಲ ಸರ್. ಇವರು ಬಡವರ ಮೇಲೆ ಅಷ್ಟೊಂದು ಕಾಳಜಿ ಇರೋರು. ಅಲ್ಲ 200% ಡ್ಯೂಟಿ ಇರೋದು. ಅಲ್ಲ ಅದನ್ನೇ ಹೇಳ್ತಾ, that is what I'm saying sir. 200%. ಮದ್ಯದ ಬೆಲೆ 100 ರೂಪಾಯಿ ಆದ್ರೆ ನಾವು ಡ್ಯೂಟಿ ಕಟ್ಟೋದು 200 ರೂಪಾಯಿ, ಟೋಟಲ್ 300 ರೂಪಾಯಿ ಆಗತ್ತೆ ಒಂದು. ಎರಡನೇದು ಹಾಲಿನ ಬೆಲೆ ಜಾಸ್ತಿ ಮಾಡ್ಬಿಟ್ಟು ನಾವು ನಾವು ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ, ನಿಮ್ಗೆ ಹಣ ಕೊಡ್ತೀವಿ ಅಂತಂದ್ರೆ ಹೇಗೆ? ಅಂದ್ರೆ ನೀರಿನ ಶುಲ್ಕ ಜಾಸ್ತಿ ಮಾಡ್ತಾರೆ. ಇಂಟರಪ್ಟ್ ಆಗ್ತೀನಿ ನೋಡಿ ಸರ್, ನಮ್ದು ಸ್ಪಷ್ಟ ನಿಲುವು. ನಾವು ವೆಲ್ಫೇರ್ ಸ್ಕೀಮ್ಸ್ ಅವೆಲ್ಲ. ಸೊ ವೆಲ್ಫೇರ್ ಸ್ಕೀಮ್ಸ್ ಅಂತ ಬಂದಾಗ ನೀವು ನೋಡಿ ಸರ್, ನೀವು ಒಂದ್ ನಿಮಿಷ, ನೀವು ವೆಲ್ಫೇರ್ ಸ್ಕೀಮ್ಸ್ ನನ್ನ ಉದ್ದೇಶ ಇಟ್ಕೊಂಡು ನಾವು ಮಾಡಿದಾಗ ಒಂದ್ ನಿಮಿಷ, ನಮಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಈ ರಾಜ್ಯದ ಜನರ ತೆರಿಗೆಯನ್ನು ಯಾವ ರೀತಿ ಅವರಿಗೆ ಹೊರೆ ಕಡಿಮೆ ಮಾಡ್ಬೇಕಂತ ಒಂದು ನಾಲೆಡ್ಜ್ ನಮ್ಮ ಪಕ್ಷಕ್ಕೆ ಇದೆ. ನಾವು ವೆಲ್ಫೇರ್ ದೃಷ್ಟಿಯಿಂದ ಮಾತ್ರ ತಾವು ನೋಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಾನಲ್ಲ, ಯಾರಾದ್ರೂ ನಿಮ್ ಮಾತು ಕೇಳ್ತಿದ್ರೆ ಜನ ಕೂಡ ನಗ್ತಾ ಇರ್ತಾರೆ. ಈಗ ಮೊದಲನೇದಾಗಿ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ರೀ ಇದು, ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ 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 ಇದು. ನಾಚಿಕೆ ಆಗ್ಬೇಕು. ಇಷ್ಟ ಕಷ್ಟ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ. ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಬನ್ನಿ ತೋರಿಸ್ತೀನಿ, ಬನ್ನಿ ತೋರಿಸ್ತೀನಿ, ಬನ್ನಿ ತೋರಿಸ್ತೀನಿ, ಸುಮ್ಮನೆ ಏನೇನೋ ಮಾತಾಡಿರ್ತಕ್ಕಂಥದ್ದೇ ಸತ್ಯ ಅಲ್ಲ. ಈ ರಾಜ್ಯದ ಜನತೆ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಏನೇನೋ ಮಾತಾಡಬೇಡಿ. ಬಾಲಕೃಷ್ಣ ಅವರೇ, ಕಿರ್ಚಾಡಿದ ತಕ್ಷಣ ಮೆತ್ತಗ್ ಮಾತಾಡಿ, ಕಿರ್ಚಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ದಿಲೀಪ್ ಮಾತಾಡಿ. ನೋಡಿ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಈಗ ಲಾಸ್ಟ್ ವರ್ಡ್ಸ್. ಈಗ ಅವ್ರು ಹೇಳಿದ್ರು ನಾವು ಸಾಲ ಮಾಡಿಲ್ಲ, ಸಾಲನ ಗ್ಯಾರಂಟಿಗೋಸ್ಕರ ಮಾಡಿಲ್ಲ ಅಂತ ಹೇಳಿದ್ರು. ನೇರವಾಗಿ ಒಪ್ಕೊಳ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿಬಿಟ್ಟು ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ್ದು ಬೆಲೆ ಏರಿಕೆ ಮಾಡಿದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಸುಮ್ಮನೆ ಡೈವರ್ಟ್ ಮಾಡ್ತಿದ್ದಾರೆ. 22-23ರಲ್ಲಿ 44,000 ಕೋಟಿ ಸಾಲ ಇತ್ತು. ಇವ್ರು ಬಂದಿದ ತಕ್ಷಣ 90,000 ಕೋಟಿ ಸಾಲ ಮಾಡಿದ್ರು. ಪವರ್ ಟಿವಿ ಈಗ ಆಲ್ರೆಡಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಗ್ಯಾರಂಟಿಗಳ ಬಗ್ಗೆ ಜನ ಯಾವ ತರ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನೋದನ್ನ ನಾನು ಅವರಿಗೆ ಲಿಂಕ್ ಕಳಿಸ್ತೀನಿ. ಬಾಲಕೃಷ್ಣ ಅವ್ರಿಗೆ ಕುತ್ಕೊಂಡು ನೋಡ್ಕೊಂಡು ಕಣ್ ತುಂಬ್ಕೊಳ್ಳಿ ಅವರು, ನನಗೇನು ಬೇಜಾರಿಲ್ಲ.